ಭಗವದ್ಗೀತೆಯಲ್ಲಿ ಶ್ರೀಕೃಷ್ಣ ಹೇಳಿದಾನೆ, ದೇವಸ್ಥಾನ ಸುತ್ತಿದ್ರೆ ಏನ್ ಬರುತ್ತೆ, ಮರ ಸುತ್ತಿದ್ರೆ ಏನ್ ಬರುತ್ತೆ, ಕಾಶಿಗೆ ಹೋಗಕ್ ಕಾಸಿಲ್ವಾ, ಪರವಾಗಿಲ್ಲ ಮರ ಸುತ್ತಿ. ಶನಿವಾರ ಒಂದು ದಿವಸ ಮಾತ್ರ ಇಲ್ಲ ಅಂದ್ರೆ ನಿಮ್ ಇಷ್ಟ, ದೇವರೇ ದಿಕ್ಕು. ನಮಸ್ತೆ ಎಲ್ರಿಗೂನು. ಇವತ್ತು ಶನಿವಾರ ನನ್ನ ಮಗಳು ಈ ಅಶ್ವತ್ಥ ಕಟ್ಟೆನ ಪ್ರದಕ್ಷಿಣೆ ಮಾಡ್ತಾಳೆ. ಇವತ್ತಿಂದ ಮತ್ತೆ 21 ದಿವಸವರೆಗೂ ಮಾಡ್ತಾನೆ ಇರ್ತಾಳೆ. ಅದಕ್ಕೆ ನನ್ನ ಮಗಳು ನನಗೆ ಫೋರ್ಸ್ ಮಾಡಿ ಡ್ಯಾಡಿ ಕರ್ಕೊಂಡ್ಬಂದು ನನಗೆ, ಡ್ಯಾಡಿ ಅಶ್ವತ್ಥ ಕಟ್ಟೆ ಸುತ್ತೋದ್ರಿಂದ ಏನ್ ಫಲಗಳು, ಏನ್ ಅದರಿಂದ ಬೆನಿಫಿಟ್ಸ್ ಏನು, ಅದನ್ನೊಂದು ಸ್ವಲ್ಪ ತಿಳಿಸ್ಕೊಡಿ ಅಂತ ಹೇಳಿ ಫೋರ್ಸ್ ಮಾಡಿ ಕರ್ಕೊಂಡ್ಬಂದ್ರು. ನಾನು ಯಾವುದೇ ಗುರುಜಿ ಪಂಡಿತು ಅದು ಇದೆಲ್ಲ, ನಾನೊಂದು ನಾರ್ಮಲ್ ಆಗಿ ತಿಳ್ಕೊಂಡಿರ್ತೀನಿ ಇದ್ರ ಬಗ್ಗೆ. ಅದಕ್ಕೋಸ್ಕರ ಒಂದು ಸ್ವಲ್ಪ ಎಕ್ಸ್ಪ್ಲೇನ್ ಮಾಡ್ತೀನಿ. ಮತ್ತೆ ಈಗ ಧನುರ್ಮಾಸ ಬರೋದ್ರಿಂದ ಎಲ್ರು ಗಂಡಸರಾಗ್ಲಿ ಹೆಂಗಸರಾಗ್ಲಿ ಎಲ್ಲಾರು ಸುತ್ತೋದ್ರಿಂದ ಒಂದು ಒಳ್ಳೆ ಫಲ ಸಿಗುತ್ತೆ. ಜಾತಕದಲ್ಲಿ ಯಾವುದೇ ದೋಷ ಇದ್ರೂ ನಿವಾರಣೆ ಆಗುತ್ತೆ ಅಂತ ಹೇಳ್ತಾರೆ. ಇದು ಬಿಲ್ಪತ್ರೆ ಮರ, ಶಿವನಿಗೆ ಬಹಳ ಇಷ್ಟವಾದದ್ದು. ಇದು ಬನ್ನಿ ಮರ, ಇದು ಬೇವನ್ ಮರ, ಮತ್ತೆ ಅಶ್ವತ್ಥ ಮರ. ಇದು ಸಂಗಮ, ಇದನ್ನ ಸಂಗಮ ಅಂತಾರೆ. ಈ ತರ ಇದ್ರೆ ಬಹಳ ವಿಶೇಷ. ಅದರಿಂದ ಈ ಅಶ್ವತ್ಥ ಮರ ಸುತ್ತೋದ್ರಿಂದ ಧನುರ್ಮಾಸದಲ್ಲಿ ಎಲ್ಲಾ ಜಾತಕದಲ್ಲಿ ಇರುವಂತ ದೋಷಗಳು ಮತ್ತೆ ನಮ್ಮ ಮನೋ ಇಚ್ಛೆಗಳೆಲ್ಲ ಈಡೇರ್ತವೆ ಅಂತ ಹೇಳ್ತಾರೆ. ನಮ್ಮ ಗುರುಗಳು ಅವರೆಲ್ಲ ಹೇಳಿರೋದನ್ನು ನಾನು ಕೇಳಿಸ್ಕೊಂಡಿದ್ದೀನಿ. ಅದರಿಂದ ಇವಾಗ ನಿಮ್ಗೆ ಅದ್ರದ್ದು ಯಾವ ಮಂತ್ರ ಹೇಳ್ಕೊಂಡು ಸುತ್ತಬೇಕು, ಏನ್ ಹೇಳ್ಬೇಕು ಅನ್ನೋದನ್ನ ನಾನು ಹೇಳ್ತೀನಿ. ಬನ್ನಿ ಒಂದ್ ಸ್ವಲ್ಪ. ಒಂದೇನಂದ್ರೆ, ಈ ಭಗವದ್ಗೀತೆಯಲ್ಲಿ ಶ್ರೀಕೃಷ್ಣ ಹೇಳಿದಾನೆ, ಎಲ್ಲಾ ಮರಗಳಿಗಿಂತ ಶ್ರೇಷ್ಠವಾದ ಮರ ಅರಳಿ ಮರ, ಅದರಲ್ಲಿ ಅಶ್ವತ್ಥಾಮ ಇರ್ತಾನಂತ. ಈ ಅಶ್ವತ್ಥ ಮರದಲ್ಲಿ ಬ್ರಹ್ಮ ವಿಷ್ಣು ಮಹೇಶ್ವರ 3 ದೇವತೆಗಳು ಇಲ್ಲೇ ವಾಸಿಸ್ತಾರೆ. ಈ ಮರ ಸುತ್ತೋದ್ರಿಂದ ಈ ಬ್ರಹ್ಮ ವಿಷ್ಣು ಮಹೇಶ್ವರನ ಆಶೀರ್ವಾದ ನಮಗ್ ಸಿಗುತ್ತೆ. ಅದು ಏನಂದ್ರೆ, ಮೂಲದಲ್ಲಿ ಬ್ರಹ್ಮ ಇರ್ತಾನೆ, ಮಧ್ಯದಲ್ಲಿ ವಿಷ್ಣು ಇರ್ತಾರೆ, ಮತ್ತೆ ಮೇಲೆ ಎಲೆಗಳಲ್ಲಿ ಶಿವ ಇರ್ತಾನೆ. ಅದರಿಂದ ಈ ಪ್ರದಕ್ಷಿಣೆ ಮಾಡುವಾಗ ಒಂದು ಮಂತ್ರನೂ ಹೇಳ್ತಾರೆ. ಆ ಮಂತ್ರ ಏನಂತ ಹೇಳಿದ್ರೆ, ಮೂಲತೋ ಬ್ರಹ್ಮ ರೂಪಾಯ, ಮಧ್ಯತೋ ವಿಷ್ಣು ರೂಪಿಣಿ, ಅಗ್ರತೋ ಶಿವ ರೂಪಾಯ, ವೃಕ್ಷ ರಾಜಾಯತೆ ನಮಃ ಅಂತ ಹೇಳ್ಕೊಂಡು ಈ ಮರವನ್ನ ಪ್ರದಕ್ಷಿಣೆ, ಈ ಅಶ್ವತ್ಥ ಕಟ್ಟೆನ ಸುತ್ತೋದ್ರಿಂದ, ಈ ಪ್ರದಕ್ಷಿಣೆ ಮಾಡೋದ್ರಿಂದ ಎಲ್ಲಾ ರೀತಿ ಅನುಕೂಲಗಳಾಗುತ್ತೆ. ಸ್ಪೆಷಲ್ ಆಗಿ ಒಂದೇನಂತ ಹೇಳಿದ್ರೆ, ಈಗ ದಿನ ಒಂದು ಸುತ್ತಬೇಕು. ದಿನ ಸುತ್ತೋದ್ರಿಂದ ಒಳ್ಳೆ ಅನುಕೂಲ ಆಗುತ್ತೆ. ಅಟ್ಲೀಸ್ಟ್ ಸುತ್ತಕ್ಕಾಗಿಲ್ಲ, ವಾರಕ್ಕೆ 2 ಸಲ, ಗುರುವಾರ ಮತ್ತೆ ಶನಿವಾರ. ಆ ಗುರುವಾರ ಶನಿವಾರ 2 ದಿವಸನೂ ಸುತ್ತಕ್ಕಾಗಲ್ಲ ಅಂದ್ರೆ ಅಟ್ಲೀಸ್ಟ್ 1 ವಾರ ಶನಿವಾರ ಆದ್ರೂ ಬಂದು ಒಂದು ಪ್ರದಕ್ಷಿಣೆ ಮಾಡಿ, 7 ಪ್ರದಕ್ಷಿಣೆ ಮಾಡಿ, ಈ ಮರವನ್ನು ಮುಟ್ಟಿ ದಬ್ಕೊಂಡು ಅಂದ್ರೆ ಹಗ್ ಮಾಡ್ಕೊಂಡು ನಿಮ್ಮ ಮನೋ ಇಚ್ಛೆಗಳನ್ನೆಲ್ಲ ಹೇಳಿ, ನಿಮ್ಗೆ ಏನೇನ್ ಬೇಕೆಲ್ಲ ನಿಮ್ಮ ಕೋರಿಕೆಗಳನ್ನ ಮರಕ್ಕೆ ಹೇಳಿದ್ರೆ ಆ ಮರ ನಿಮ್ಗೆ ಫಲವನ್ನು ಕೊಡುತ್ತೆ. ಹೆಂಗೆ ಅಂತ ಹೇಳಿದ್ರೆ, ಇವತ್ತು ಒಂದು ದಿವಸ ಶನಿವಾರ ಒಂದು ದಿವಸ ಮಾತ್ರ ಅಶ್ವತ್ಥ ವೃಕ್ಷವನ್ನು ಸುತ್ತವಾಗ ಮುಟ್ಟಬೇಕು, ಬೇರೆ ದಿವಸಗಳಲ್ಲಿ ಮುಟ್ಟಂಗಿಲ್ಲ. ಯಾಕಂದ್ರೆ ಇವತ್ತು ಎಲ್ಲಾ ಮುಕ್ಕೋಟಿ ದೇವತೆಗಳು ಬಂದಿಲ್ಲಿ ಈ ಮರದಲ್ಲಿ ವಾಸಿಸ್ತಾರೆ. ನಮ್ಮ ಮನೋ ಇಚ್ಛೆಗಳನ್ನ ಅವ್ರವ್ರು ಮನೋ ಇಚ್ಛೆ ಈಡೇರ್ಸಕ್ಕೋಸ್ಕರನೇ ಇಲ್ಲಿ ಎಲ್ಲಾ ದೇವತೆಗಳು ಬಂದು ಇವತ್ತು ವಾಸಿಸ್ತಾರೆ. ಇವತ್ತು ಒಂದು ದಿನ ಶನಿವಾರ ದಿವಸ. ಅದಕ್ಕೆ ನಾವು ಆ ಶನಿವಾರ ಒಂದು ದಿವಸ ಮಾತ್ರ ನಾವು ಮನೋ ಇಚ್ಛೆಗಳನ್ನ ಈಡೇರಿಸೋಕೋಸ್ಕರ ಮುಟ್ಟಿ ನಮಸ್ಕಾರ ಮಾಡ್ಬೋದು ಅಂತ ಶಾಸ್ತ್ರ ಹೇಳುತ್ತೆ. ಶನಿವಾರ ಒಂದು ದಿವಸ ಮಾತ್ರ ಈ ಮರವನ್ನು ಹಗ್ ಮಾಡಿ ನಿಮ್ಮ ಮನೋ ಇಚ್ಛೆಗಳೆಲ್ಲ ಹೇಳ್ಬೇಕು. ನಿಮ್ಗೆ ಏನೇನ್ ಕಷ್ಟ ಇದೆ, ಏನೇನ್ ಬೇಕಾಗಿದೆ, ಏನೇನು ಬಿಡಬೇಕು ಮರಕ್ಕೆ ಬಿಡ್ಬೇಕು, ಏನೇನ್ ಕೇಳಬೇಕು ಕೇಳ್ಕೋಬೇಕು, ಏನೇನು ಪಡ್ಕೋಬೇಕು ಅದನ್ನೆಲ್ಲ ಇವತ್ತು ಒಂದ್ ದಿವಸ ಹಗ್ ಮಾಡ್ಕೊಂಡು ಪ್ರಾರ್ಥನೆ ಮಾಡ್ಕೊಳ್ಳೋದ್ರಿಂದ ನಿಮ್ಮ ಮನೋ ಇಚ್ಛೆಗಳು ಈಡೇರ್ತವೆ. ಪ್ರದಕ್ಷಿಣೆ ಮಾಡ್ಬೇಕಂದ್ರೆ ಇನ್ನೂ ಒಂದು ಒಳ್ಳೆ ನಿಮ್ಗೆ ಒಂದು ಒಳ್ಳೇದಾಗ್ಬೇಕು ಅಂತ ಹೇಳಿದ್ರೆ, ಇದು ತಾಮ್ರ ಚೆಂಬು. ಈ ತಾಮ್ರ ಚೆಂಬಿನಲ್ಲಿ ನೀರು ಹಾಕೊಂಡು ಅದರಲ್ಲಿ ಒಂದು ಅರಿಶಿನ ಪುಡಿ, ಕುಂಕುಮ ಮತ್ತೆ ಒಂದು ರೋಸ್ ಪೆಟಲ್ಸ್ ಹಾಕೊಂಡು ಅದ್ರಲ್ಲಿ ಸ್ವಲ್ಪ ಹಾಲು ಹಾಕ್ಬಿಟ್ಟು ಪ್ರದಕ್ಷಿಣೆ ಮಾಡಿ ಹೆಂಗ್ ಪ್ರದಕ್ಷಿಣೆ ಮಾಡ್ಬೇಕಂದ್ರೆ, ನಿಧಾನಕ್ಕೆ ಒಂದು ಗರ್ಭಿಣಿ ಹೆಂಗ್ ಹೇಳಿದೆ ಆ ತರ ಪ್ರದಕ್ಷಿಣೆ ಮಾಡಿ ಒಂದು 7, 11, 21 ನಿಮ್ಮ ಅನುಕೂಲಕ್ಕೆ ತಕ್ಕಂತೆ ಪ್ರದಕ್ಷಿಣೆ ಮಾಡಿ ಮರದ ಬುಡಕ್ಕೆ ಉಯ್ದು ಬಿಡಿ. ಆಮೇಲೆ ಒಂದೊಂದು ಶನಿವಾರ ದಿನ ಇದರಲ್ಲಿ ಸೇಮ್ ಹಂಗೆ ಹಾಕಿ ಸ್ವಲ್ಪ ಎಳ್ಳು ಹಾಕಿ ಪ್ರದಕ್ಷಿಣೆ ಮಾಡಿ ಅದನ್ನ ಅರ್ಪಣೆ ಮಾಡೋದ್ರಿಂದ ನಿಮ್ಗೆ ಶನಿ ಶಾಂತಿ ಆಗ್ತದೆ. ಮತ್ತೆ ಎಲ್ರಿಗೂ ಇನ್ನೊಂದು ಹೇಳ್ತೀನಿ, ಏನಾಗುತ್ತೆ, ನಮ್ಮ ಹಿಂದೂ ಸನಾತನ ಧರ್ಮದಲ್ಲಿ ದೇವಸ್ಥಾನ ಸುತ್ತಿದ್ರೆ ಏನ್ ಬರುತ್ತೆ, ಮರ ಸುತ್ತಿದ್ರೆ ಏನ್ ಬರುತ್ತೆ, ಅದರಿಂದ ಒಳ್ಳೇದಾಗ್ಬಿಡ್ತದ, ಅದರಿಂದ ಗ್ರಹಗಳು ಶಾಂತಿ ಆಗ್ಬಿಡ್ತಾವ, ನನ್ಗೆ ದುಡ್ಡು ಬಂದ್ಬಿಡ್ತದ, ಕಾಸು ಬಂದ್ಬಿಡ್ತದ, ಇದರಿಂದ ಒಳ್ಳೇದಾಗ್ಬಿಡ್ತದ, ಇದೆಲ್ಲ ತಪ್ಪು ಕಲ್ಪನೆಗಳು ಜಾಸ್ತಿ ತುಂಬಿಕೊಂಡ್ಬಿಟ್ಟಿದೆ.
ದಯವಿಟ್ಟು ದಿಕ್ಕಿಲ್ದಿರೋರ್ಗೆ ಭಗವಂತನೇ ದಿಕ್ಕು ಅಂತ ಹೇಳ್ತಾರೆ, ದಿಕ್ಕಿಲ್ದಿರೋರ್ಗೆ ದೇವರೇ ದಿಕ್ಕು ಅಂತಾರೆ. ಅದಕ್ಕೆ ಲಾಸ್ಟ್ ಫೈನಲ್ ಆಗಿ ನೀವೆಲ್ಲ ಸುತ್ತಾಡ್ಕೊಂಡು ಲಾಸ್ಟ್ ಯಾರು ಎಲ್ರೂ ಕೈ ಬಿಟ್ಟಾಗ ಭಗವಂತನ ಮೊರೆಯೇ ಹೋಗ್ಬೇಕು. ಅದರಿಂದ ದಯವಿಟ್ಟು ಎಲ್ರಿಗೂ ಹೇಳ್ತೀನಿ, ದೇವ್ರನ್ನ ನಂಬಿ, ದೇವ್ರು ಯಾವತ್ತೂ ಕೈ ಬಿಡಲ್ಲ. ಈ ಒಂದು ಅವಕಾಶ ಏನಾಗುತ್ತೆ, ವರ್ಷಕ್ಕೊಂದ್ಸಲನೇ ಬರೋದು ಧನುರ್ಮಾಸ. ಈ ಒಂದು ಉಪಯೋಗ ಮಾಡ್ಕೊಳ್ಳಿ ಈ ತಿಂಗಳನ್ನ, ನಿಮ್ಗೆ ಎಲ್ಲಾ ಕಷ್ಟಗಳು ತೀರೋಗ್ಬಿಡ್ತದೆ ಅಂತ ನನ್ನ ಒಂದು ನಂಬಿಕೆ. ನಾನು ಪ್ರತಿಯೊಬ್ಬರಿಗೂ ಇದೇ ಹೇಳ್ತೀನಿ, ಅಶ್ವತ್ಥ ಮರ ಸುತ್ತಿ ಅಂತ. ಏನಕ್ಕೆ ಅಶ್ವತ್ಥ ಮರ ಸುತ್ತಬೇಕಂದ್ರೆ, ಮುಕ್ಕೋಟಿ ದೇವತೆಗಳು ಅಶ್ವತ್ಥ ಮರದಲ್ಲಿ ಇದ್ದಾರೆ, ಅಶ್ವತ್ಥಧಾಮ ಇದ್ದಾನೆ, ನಮಗೆ ಪ್ರತಿಯೊಂದು ಫಲ ಕೊಡ್ತದೆ. ಯಾಕಂದ್ರೆ ಬೆಳಗಿನ ಜಾವ ಎದ್ದು ಸುತ್ತೋದ್ರಿಂದ ನಿಮ್ಗೆ ಎಲ್ಲಾ ಸಮಸ್ಯೆಗಳು ಹೋಗುತ್ತೆ. ನೀವು ಆ ಪಂಡಿತರ ಹತ್ರ ಹೋಗಿ, ಈ ಪಂಡಿತರ ಹತ್ರ ಹೋಗಿ, ಆ ಅಸ್ಟ್ರಾಲಜು ಈ ಅಸ್ಟ್ರಾಲಜಿ ಹತ್ರ ಹೋಗಿ, ಅವ್ರು ಹಂಗೆ ಹೇಳಿದ್ರು ಇವ್ರು ಹೆಂಗೆ ಹೇಳಿದ್ರು, ಅಲ್ಲಿ ಹೋಗಿ ಇಲ್ಲಿ ಹೋಗಿ ಅದನ್ನು ಮಾಡಿ ಇದನ್ನು ಮಾಡಿ ಎಲ್ಲ ಸುಣ್ಣ ಆಗಿದ್ರೆ, ದಯವಿಟ್ಟು ಈ ಒಂದು ತಿಂಗಳಲ್ಲಿ ಈ ಒಂದು ಅಶ್ವತ್ಥ ಮರನ ಪ್ರದಕ್ಷಿಣೆ ಮಾಡೋದ್ರಿಂದ, ಅಶ್ವತ್ಥ ಕಟ್ಟೆ ಸುತ್ತೋದ್ರಿಂದ ನಿಮ್ಗೆ ಎಲ್ಲ ಸಮಸ್ಯೆಗಳು ಪರಿಹಾರ ಸಿಗುತ್ತೆ. ಅಲ್ಲಿ ಇಲ್ಲಿ ಹೋಗಿ ದುಡ್ಡು ಕಳ್ಕೋಬೇಡಿ. ಯಾಕಂತ ಹೇಳಿದ್ರೆ ಸುಮ್ಮನೆ ಏನೋ ಒಂದು ಹೇಳ್ತಾರೆ ಟಿವಿಗಳಲ್ಲಿ. ನಾನು ಯಾವುದೇ ಜ್ಯೋತಿಷ್ಯನೂ ಅಲ್ಲ, ನಾನು ಯಾವುದೇ ಪಂಡಿತನೂ ಅಲ್ಲ, ನಾನು ನಮ್ಮ ಗುರುಗಳ ಜೊತೆಲಿ ಸ್ವಲ್ಪ ದಿವಸ ಓಡಾಡಿದ್ದೀನಿ, ಅವ್ರು ಹೇಳಿರೋದನ್ನ ಕೇಳಿದ್ದೀನಿ, ಅದನ್ನ ಅವರು ಕೇಳಿರೋದು ನಾನು ಅದನ್ನ ಅವ್ರು ಹೇಳ್ದಂಗೆ ಮಾಡಿರೋದ್ರಿಂದ ನನಗೆ ಅನುಕೂಲ ಆಗಿರೋದ್ರಿಂದ ನಾನು ಹೇಳ್ತೀನಿ. ದಯವಿಟ್ಟು ಅಲ್ಲಿ ಇಲ್ಲಿ ಹೋಗಿ ದುಡ್ಡು ಕಳ್ಕೋಬೇಡಿ. ನಿಮ್ಮ ಕೈಯಲ್ಲಿ ಕಾಶಿಗೆ ಹೋಗೋಕೆ ಕಾಸಿಲ್ವಾ, ಪರವಾಗಿಲ್ಲ, ಮರ ಸುತ್ತಿ, ಇಲ್ಲಿ ಬಂದು ಅಶ್ವತ್ಥ ಕಟ್ಟೆನ ಸುತ್ತಿ. ನಿಮ್ಗೆ ಅಲ್ಲಿ ಹೋಗಿ ಕಾಶಿಗೆ ಹೋಗಿ ಕರ್ಮ ತೀರುತ್ತೋ ಇಲ್ವೋ ಗೊತ್ತಿಲ್ಲ, ನಿಮ್ಮ ಕರ್ಮಗಳು ಈ ಮರ ಸುತ್ತೋದ್ರಿಂದ, ಈ ಅಶ್ವತ್ಥ ಮರ ಸುತ್ತೋದ್ರಿಂದ ತೀರೋಗುತ್ತೆ. 100% ನಾನ್ ಗ್ಯಾರಂಟಿ. ಇದೊಂದು ಕಲ್ಪನೆ ಏನಾಗುತ್ತೆ ಈಗ, ಅದೊಂದು ತುಂಬಿಕೊಂಡ್ಬಿಟ್ಟಿದೆ ತಲೆಯಲ್ಲಿ. ಈ ಟಿವಿಗಳಲ್ಲಿ ಯೂಟ್ಯೂಬ್ಗಳಲ್ಲಿ ಇದನ್ನ ಮಾಡಿ ಅದನ್ನ ಮಾಡಿ, ಆ ಪೂಜೆ ಮಾಡಿ, ನಿಮ್ಗೆ ಈ ಗ್ರಹ ಬಂದ್ಬಿಟ್ಟಿದೆ, ಆ ಗ್ರಹ ಬಂದ್ಬಿಟ್ಟಿದೆ, ಹಂಗಾಗ್ಬಿಡ್ತದೆ, ಹಿಂಗಾಗ್ಬಿಡ್ತದೆ, ಅದಾಗ್ಬಿಡ್ತದೆ, ಇದಾಗ್ಬಿಡ್ತದೆ ಅಂತ ಎದುರಿಸ್ಬಿಟ್ಟಿದ್ದಾರೆ. ಇವತ್ತು ಎದುರ್ಕೊಂಡೇ ಜನಗಳು ಬದುಕ್ತಾ ಇದ್ದಾರೆ. ಭಗವಂತನ ಮೇಲೆ ಭಕ್ತಿ ಕಮ್ಮಿ ಆಗ್ಬಿಟ್ಟು ಭಯ ಜಾಸ್ತಿ ಆಗ್ಬಿಟ್ಟಿದೆ. ಆ ತರ ಎದುರಿಸ್ಬಿಟ್ಟಿದ್ದಾರೆ. ಅದಕ್ಕೆ ಯಾವುದು ಎದುರ್ಬೇಕಾಗಿಲ್ಲ, ಯಾವ್ದ್ರ ಬಗ್ಗೆ ಏನು ಯೋಚನೆ ಮಾಡ್ಬೇಕಾಗಿಲ್ಲ. ದಯವಿಟ್ಟು ಬಂದು ಈ ತಿಂಗಳಲ್ಲಿ ಪ್ರತಿಯೊಬ್ಬರು ಪ್ರದಕ್ಷಿಣೆ ಮಾಡೋದ್ರಿಂದ ನಿಮ್ಮ ಎಲ್ಲಾ ಸಮಸ್ಯೆಗಳು ಪರಿಹಾರ ಸಿಗುತ್ತೆ. ಇದು 100%. ಆರೋಗ್ಯ ಸಮಸ್ಯೆ ಇರಲಿ, ಗ್ರಹ ದೋಷ ಇರಲಿ, ಏನೇ ಸಮಸ್ಯೆ ಇರಲಿ, ಎಲ್ಲ ಪರಿಹಾರ ಸಿಗುತ್ತೆ. ಇನ್ನೊಂದು ವಿಶೇಷ ಏನಂತ ಹೇಳಿದ್ರೆ, ಈ ಮರ ಸುತ್ತೋದ್ರಿಂದ ಏನು ಏನೇನ್ ಬೆನಿಫಿಟ್ಗಳು, ಯಾಕೆ ಸುತ್ತಬೇಕು, ಏನ್ ಸುತ್ತಬೇಕು ಅಂತ ಹೇಳಿದ್ರೆ, ಒಂದು ಸೈಂಟಿಫಿಕ್ ಆಗಿ ಒಂದು ರೀಸನ್ ಇದೆ. ಸೈಂಟಿಫಿಕ್ ಆಗಿ ಏನ್ ರೀಸನ್ ಅಂತ ಹೇಳಿದ್ರೆ, ಇದು ಅರಳಿ ಮರ, ಇದರಲ್ಲಿ ಒಳ್ಳೆ ಆಕ್ಸಿಜನ್, ಎಲ್ಲಾ ಮರಗಳಿಗಿಂತ ಇದರಲ್ಲಿ ಆಕ್ಸಿಜನ್ ಜಾಸ್ತಿ ಇದೆ. ಈ ಆಕ್ಸಿಜನ್ ಜಾಸ್ತಿ ಇರೋದ್ರಿಂದ ಈಗ ಇದು ಧನುರ್ಮಾಸನು ಅಂತಾರೆ, ಪುಷ್ಯಮಾಸ ಧನುರ್ಮಾಸ ಅಂತಾರೆ. ಇದರಿಂದ ಈ ತಿಂಗಳಲ್ಲಿ ಜಾಸ್ತಿ ಆಕ್ಸಿಜನ್ ರಿಲೀಸ್ ಆಗ್ತದೆ. ಈಗ ಇದರಲ್ಲಿ ಸುತ್ತೋದ್ರಿಂದ ಯಾರಿಗೆ ಏನು ಕಾಯಿಲೆಗಳಿದೆ, ಮತ್ತೆ ಗ್ರಹ ದೋಷ ಇದೆ, ಸರ್ಪ ದೋಷ ಇದೆ, ಕಾಲಸರ್ಪ ದೋಷ ಇದೆ, ಸಾಡೆ ಸಾತಿ ಇದೆ, ಯಾರಿಗ ಮದುವೆ ಆಗ್ತಾ ಇಲ್ಲ, ಯಾರು ಅನಾರೋಗ್ಯದಿಂದ ಬಳಲ್ತಾ ಇದ್ದಾರೆ, ಅವ್ರು ಬಂದು ಈ ಮರ ಸುತ್ತೋದ್ರಿಂದ ಎಲ್ಲಾ ಸಮಸ್ಯೆಗಳಿಗೂ ನಿವಾರಣೆ ಆಗುತ್ತೆ. ಎಲ್ಲಾ ಸಮಸ್ಯೆಗಳಿಗೂ ಒಂದೇ ನಿವಾರಣೆ. ಆ ಪುರಾತನ ಕಾಲದಲ್ಲಿ, ಆಗಿನ ಕಾಲದಲ್ಲಿ ಆಸ್ಪತ್ರೆಗಳು, ಔಷಧಿಗಳು ಏನು ಇರ್ಲಿಲ್ಲ. ಅವಾಗ ಏನ್ ಹೇಳ್ತಾ ಇದ್ದಾರೆ, ಯಾರಿಗಾದ್ರೂ ಒಂದು ಕಾಯಿಲೆ ಬಂದ್ರೆ, ಒಂದು ಜ್ವರನೋ ಏನೋ ಒಂದು ಸಮಸ್ಯೆ ಬಂದ್ರೆ, ಕಾಯಿಲೆ ಬಂದ್ರೆ ಊರಿಂದ ಆಚೆ ತಗೊಂಡೋಗಿ ಹೊರಗಡೆ ಇಡ್ತಿದ್ರು. ಯಾಕೆ ಇಡ್ತಿದ್ರು ಅಂತ ಹೇಳಿದ್ರೆ, ಉತ್ಸಾನಗಳು ಊರು ಹೊರಗಡೆ ಇರ್ತಿದ್ವು. ಅವಾಗ ಊರಿಂದ ಅಂದ್ರೆ ಊರು ಆಚೆ ದೇವಸ್ಥಾನ ಇರ್ತಿತ್ತು. ಆ ದೇವಸ್ಥಾನದಲ್ಲಿ ಅಶ್ವತ್ಥ ಕಟ್ಟೆ ಕಟ್ತಾ ಇದ್ರು. ಅಶ್ವತ್ಥ ಕಟ್ಟೆನೂ ಎಷ್ಟು ಯಾವ ರೀತಿ ಕಟ್ಟಿರ್ಬೇಕು ಅಂತೇಳಿ ಅದು ಒಂದು ನಿಯಮ ಇದೆ. 21 ಅಡಿಗೆ 21 ಅಡಿ ಅಶ್ವತ್ಥ ಕಟ್ಟೆ ಕಟ್ತಾ ಇದ್ರು. ಈಗ ಏನ್ ಕಟ್ಟಿದಾರೆ, ಯಾವ ತರ ಕಟ್ಟಿದಾರೆ ಅಂತ ಗೊತ್ತಿಲ್ಲ. ನಮ್ಮ ಗುರುಗಳು ಹೇಳಿರೋ ಪ್ರಕಾರ ಈ ಸೈಜ್ ಇದ್ರೆ ಅದಕ್ಕೊಂದು ಅನುಕೂಲ ಅಂತ ಹೇಳ್ತಾರೆ, ಒಳ್ಳೇದಂತ ಹೇಳ್ತಾರೆ. ಅಶ್ವತ್ಥ ಕಟ್ಟೆ ಕೆಳಗಡೆ, ಅಶ್ವತ್ಥ ಮರದ ಕೆಳಗಡೆ ಮಲಗಿಸಿದ್ರೇನೆ ಅವಾಗ ಒಂದು ಅವರು ಕಾಯಿಲೆ ವಾಸಿ ಆಗ್ಬಿಡ್ತಾ ಇತ್ತು. ಅಷ್ಟು ಪವರ್ ಇದೆ. ಅದಕ್ಕೋಸ್ಕರ ಎಲ್ರಿಗೂ ನಾನು ಹೇಳೋದೇನಂತ ಹೇಳಿದ್ರೆ, ಈ ತಿಂಗಳನ್ನು ಚೆನ್ನಾಗಿ ಉಪಯೋಗಿಸ್ಕೊಳ್ಳಿ. ಗಂಡಸರು, ಹೆಂಗಸರು, ಮಕ್ಕಳು, ಮರಿಗಳೆಲ್ಲ ಉಪಯೋಗಿಸ್ಕೊಳ್ಳಿ. ಈ ತಿಂಗಳಲ್ಲಿ ಒಂದು ಪ್ರದಕ್ಷಿಣೆ, ಕನಿಷ್ಠ ಪಕ್ಷ ಒಂದು 7 ಪ್ರದಕ್ಷಿಣೆ ಮಾಡಿ. ಪ್ರದಕ್ಷಿಣೆ ಮಾಡುವಾಗ ಈ ಮೂಲತೋ ಬ್ರಹ್ಮ ರೂಪಾಯ, ಮಧ್ಯತೋ ವಿಷ್ಣು ರೂಪನೇ, ಅಗ್ರತೋ ಶಿವರೂಪ, ರುದ್ರರಾಜಾಯತೇ ನಮಃ. ಈ ಮಂತ್ರ ಹೇಳಕ್ ಬಂದಿಲ್ಲ ಅಂದ್ರೆ ನಿಮ್ಮ ಮನಸ್ಸಿನಲ್ಲಿ ಯಾವುದೋ ಒಂದು ದೇವ್ರನ್ನ ನೆನೆಸ್ಕೊಂಡು, ಮನೆ ದೇವರು, ಕುಲ ದೇವರು, ಇಷ್ಟ ದೇವ್ರನ್ನ ನೆನೆಸ್ಕೊಂಡು ಪ್ರದಕ್ಷಿಣೆ ಮಾಡಿ.
ಪ್ರದಕ್ಷಿಣೆ ಮಾಡೋದ್ರಿಂದ ಮನಸ್ಸಿಂದ ಏಕಾಗ್ರತೆಯಿಂದ ಪ್ರದಕ್ಷಿಣೆ ಮಾಡಿ ನಿಮ್ಮ ಮನೋಇಚ್ಛೆಗಳು ಈಡೇರ್ತವೆ. ಇದನ್ನೆಲ್ಲ ಹೇಳಿ ಇದನ್ನೆಲ್ಲ ಮಾಡಿ ಅಂತ ಹೇಳೋದ್ರಿಂದ ನನಗೇನು ಲಾಭ ಇಲ್ಲ. ಲಾಭ ಇರೋದು ನಿಮಗೇನೆ. ಅರ್ಥ ಆಯ್ತಾ? ನೀವು ಮಾಡಿದ್ರೆ ನಿಮ್ಗೆ ಲಾಭ ಸಿಗುತ್ತೆ, ನಿಮ್ಮ ಕರ್ಮಗಳು ಕಳೀತವೆ, ನಿಮ್ಮ ಗ್ರಹಗಳೆಲ್ಲ ಶಾಂತಿ ಆಗುತ್ತೆ. ಇವಾಗ ಇವ್ರಿಗೇನು ಲಾಭಕ್ಕೋಸ್ಕರ ಇವ್ರೇನು ಹೇಳ್ತಾರೆ, ನಮ್ಗೇನು ಲಾಭ ಇಲ್ಲ, ನಿಮ್ಗೆ ಒಳ್ಳೇದಾಗಲಿ ಅಂತ ನಾನು ಈ ಒಂದು ವಿಡಿಯೋನ ಮಾಡಿರೋದು. ಮುಂದೆ ಇನ್ನೂ ಒಳ್ಳೆ ವಿಡಿಯೋಗಳು ಮಾಡಿ ಕಳಿಸ್ತೀವಿ. ಇದನ್ನ ಲೈಕ್ ಮಾಡಿ, ಇಷ್ಟ ಆದರೆ ಈ ವಿಡಿಯೋನ ನೋಡಿ ಕೊನೆವರೆಗೂ. ಇಲ್ಲ ಅಂದ್ರೆ ನಿಮ್ಮಿಷ್ಟ, ದೇವರೇ ದಿಕ್ಕು. ನಿಮಗೆಲ್ಲ ಈ ವಿಡಿಯೋ ಇಷ್ಟ ಆಯಿತು ಅಂತ ಅಂದ್ಕೊಂಡಿದ್ದೀನಿ. ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡದೆ ವಿಡಿಯೋ ನೋಡ್ತಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಿಮ್ಮ ಫ್ರೆಂಡ್ಸ್ ಎಲ್ಲರಿಗೂ ಶೇರ್ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಬಾಯ್ ಬಾಯ್.